ಈ ಗೂಗಲ್ ಇದೆಯಲ್ಲ, ಗೂಗಲ್ಲು 1.5 ಲಕ್ಷ ಕೋಟಿ ಅಂದರೆ ಸರಿಸುಮಾರು ಕರ್ನಾಟಕದ ಬಡ್ಜೆಟ್ ಏನು ಮಾಡಿದ್ದಾರೆ ಮಹಾನ್ ಸಿದ್ದರಾಮಯ್ಯನವರು, ಅದರಲ್ಲಿ ಅರ್ಧದಷ್ಟು ಬೆಲೆ. ಅಷ್ಟು ದೊಡ್ಡ ಒಂದು ಪ್ರಾಜೆಕ್ಟು ಇವತ್ತು ವಿಶಾಖಪಟ್ಟಣಂಗೆ ಹೊರಟೋಗಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಉಡಾನ್ ಯೋಜನೆಯಲ್ಲಿ ಮಾಡಿಕೊಟ್ಟಂತಹ ಏರ್ಪೋರ್ಟ್ ಇವತ್ತು ಸ್ಥಗಿತ ಆಗುವಂಥ ಸಮಯಕ್ಕೆ ಬಂದು ನಿಂತಿದೆ. RSS ಅನ್ನೋದು ಯಕಶ್ಚಿತ್ ಒಂದು NGO, ಆಫ್ಟರ್ ಆಲ್ ಒಂದು NGO ಅಂತ ಹೇಳ್ತಾರೆ. ಇತಿಹಾಸ ಗೊತ್ತಿಲ್ಲದೆ ಇದ್ದವರು ಅಂತ ಹೇಳ್ತಾರೆ. ಸಣ್ಣ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರೋರು ಅಂತ ಹೇಳ್ತಾರೆ. ಬ್ರೇನ್ ವಾಶ್ ಮಾಡೋರು ಅಂತ ಹೇಳ್ತಾರೆ. ಈತ ಹೇಳಿ ಕೇಳಿ ಒಬ್ಬ ಟ್ವೀಟ್ ಶೂರ್ ಆಗೋಗ್ಬಿಟ್ಟಿದ್ದಾನೆ. 5 ವರ್ಷ ಮಾತ್ರ ನಾವು ನಿಮ್ಗೆ ಆಯ್ಕೆ ಮಾಡಿರೋದು, ಹಾಗಾಗಿ ನೀವು ಕೂಡ ಒಬ್ಬ ಯಕಶ್ಚಿತ್ ಜನಪ್ರತಿನಿಧಿ ಅನ್ನೋದನ್ನ ಮರಿಬೇಡಿ. ಯಾವತ್ತೂ ಯಾರು ಐ ಲವ್ RSS ಅಂತ ಹೇಳ್ತಾರೋ ಅವರೆಲ್ಲರೂ ದೇಶದ್ರೋಹಿಗಳು ಅಂತ ಹೇಳುವಂಥ ರೀತಿಯಲ್ಲಿ ಈತ ಮಾತನ್ನ ಆಡ್ತಾ ಇರ್ತಕ್ಕಂಥದ್ದು. CM ಅವ್ರು ಏನು ಹೇಳ್ತಾರೆ, ತಮಿಳುನಾಡು ಸರ್ಕಾರದ ವರದಿಯನ್ನು ತರಿಸ್ಕೊಂಡು ನಾವು ನೋಡ್ತೀವಿ, ಅದ್ರ ಪ್ರಕಾರವಾಗಿ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದಲ್ಲಿ ಸ್ವಂತಿಕೆ ಅನ್ನೋದೇ ಇಲ್ವಾ ಅನ್ನೋಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಪ್ರಕಾಶ್ ರೈ ಅವ್ರು ಏನು ಹೇಳ್ತಿದ್ದಾರೆ, ಈ ಕತ್ತೆಗಾಗಿರೋ ವಯಸ್ಸಾಗಿದೆ ಈ ಸಂಘಟನೆಗೆ ಅಂತ ಹೇಳುವಂಥ ಮಾತುಗಳನ್ನು ಈತ ಹೇಳ್ತಾನೆ. ಇಷ್ಟು ದಿನ ಈತ ಗುಪ್ತಗಾಮಿನಿ ಆಗೋಗಿದೆ, ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಆದರೆ ಇವತ್ತು ಬಂದ್ಬಿಟ್ಟು ಕತ್ತೆಗಾಗಿರೋ ವಯಸ್ಸಾಗಿದೆ RSSಗೆ, ಇನ್ನೂ ಬುದ್ಧಿ ಬರಲಿಲ್ಲ ಅಂತ ಹೇಳುವಂಥ ಮಾತುಗಳನ್ನು ಈತ ಆಡ್ತಾನೆ. ಇವತ್ತು ನಾವು ಗಾಂಧಿವಾದವನ್ನು ಸಮರ್ಥನೆ ಮಾಡೋರು ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ, ಗಾಂಧೀಜಿಯವರ ಮೊಟ್ಟ ಮೊದಲನೇ ಮಾತು ಏನಾಗಿತ್ತು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಹೋರಾಟಕ್ಕಷ್ಟೇ ಕಾಂಗ್ರೆಸ್ ಸೀಮಿತ ಆಗಿರ್ತಕ್ಕಂಥದ್ದು. ಸ್ವತಂತ್ರ ಬಂದಂಥ ತತ್ಕ್ಷಣದಲ್ಲಿ ಕಾಂಗ್ರೆಸ್ ಅನ್ನು ಬರ್ಖಾಸ್ಟ್ ಮಾಡಬೇಕು ಅಂತ ಹೇಳಿದ್ರು, ಅಂದ್ರೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರು. ತಾಕತ್ತಿದೆಯೇನ್ರಿ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ನ ವಿಸರ್ಜನೆ ಮಾಡೋದಕ್ಕೆ? ನೀವು ಇವತ್ತು ನಮಗೆ ಯಾವ ರೀತಿಯಾದ ಗಿಣಿಪಾಠವನ್ನು ಹೇಳ್ತಾ ಇದ್ದೀರಾ, ಅದೇ ರೀತಿಯಾದ ಗಿಣಿಪಾಠವನ್ನು ನಿಮ್ಮ ಪ್ರೀತಿ ಪಾತ್ರರಿದಾರಲ್ಲ, ನಿಮ್ಮ ಮತಬುಟ್ಟಿ ಇದೆಯಲ್ಲ, ಆ ಮತಬುಟ್ಟಿಗೂ ಹೇಳ್ತೀರಾ? TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಕೂಡ ಯಕಶ್ಚಿತ್ ಒಬ್ಬ ಜನಪ್ರತಿನಿಧಿ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ. ಹೌದು, ನಾನಿವತ್ತು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ RSSನ ಮೇಲೆ ಮುಗಿಬಿದ್ದುಬಿಟ್ಟಿದ್ದಾರೆ. ಇವರ ವಿಚಾರಧಾರೆ ಏನಿದೆಯೋ ಅದು ಯಾರಿಗೂ ಬೇಡದೇ ಇರೋವಂಥ ವಿಷಯ. ಯಾಕೆಂದರೆ ಇವರು ಇವಾಗ ಒಂದು ಹಠವನ್ನು ತೊಟ್ಟಿದ್ದಾರೆ. ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಸರ್ಕಾರದ ಮುಂದೆ ಹೇಳಿದ್ದಾರೆ. ಸರ್ಕಾರ ಭಾರಿ ಉತ್ಸಾಹದಲ್ಲಿ ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನು ಮಾಡುತ್ತೆ. ಸ್ಪಷ್ಟ ಇದು, RSSಸು ಸರ್ಕಾರಿ ಶಾಲೆಗಳಲ್ಲಿರ್ಬೋದು, ಮೈದಾನಗಳಲ್ಲಿರ್ಬೋದು, ಮತ್ತು ಪುರಾತತ್ವ ಇಲಾಖೆ, ಮುಜರಾಯಿ ಇಲಾಖೆ, ದೇವಸ್ಥಾನದ ಆವರಣಗಳಲ್ಲಿ ತನ್ನ ಯಾವುದೇ ಚಟುವಟಿಕೆಯನ್ನು ಮಾಡಬಾರ್ದು ಅಂತ ನಿರ್ಣಯ ತಗೊಳ್ತಾರೆ. ಮತ್ತು ಇದಕ್ಕೆ ಹೊಸ ಸೇರ್ಪಡೆ ಒಂದು ಏನಂತಂದರೆ, ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಿ ನೌಕರರು ಕೂಡ ಯಾರು RSSನ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅನ್ನೋದು. ಇದೆಲ್ಲದ್ರ ಮಧ್ಯೆ ಇನ್ನೊಂದು ಗಣನೀಯವಾದಂಥ ಬೆಳವಣಿಗೆ ನಡೆದೋಗುತ್ತೆ ನಿನ್ನೆ ಮೊನ್ನೆ. ಈ ಗೂಗಲ್ ಇದೆಯಲ್ಲ, ಗೂಗಲ್ಲು 1.5 ಲಕ್ಷ ಕೋಟಿ ಅಂದರೆ ಸರಿಸುಮಾರು ಕರ್ನಾಟಕದ ಬಡ್ಜೆಟ್ ಏನು ಮಾಡಿದ್ದಾರೆ ಮಹಾನ್ ಸಿದ್ದರಾಮಯ್ಯನವರು, ಅದರಲ್ಲಿ ಅರ್ಧದಷ್ಟು ಬೆಲೆ 1.5 ಲಕ್ಷ ಕೋಟಿ. ಅಷ್ಟು ದೊಡ್ಡ ಒಂದು ಪ್ರಾಜೆಕ್ಟು ಇವತ್ತು ವಿಶಾಖಪಟ್ಟಣಂಗೆ ಹೊರಟೋಗಿರ್ತಕ್ಕಂಥದ್ದು. AI ತಂತ್ರಜ್ಞಾನದ ಒಂದು ರಿಸರ್ಚ್ ಮಾಡುವಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಇದು. ಕರ್ನಾಟಕದ ಕೈ ತಪ್ಪಿ ಹೋಗಿದೆ. ಸಿಲಿಕಾನ್ ಸಿಟಿ ಅಂತ ಏನು ನಾವು ಕರಿತೀವಿ, ನಮ್ಮ ವ್ಯಾಪ್ತಿಯಿಂದ ಹೊರಗಡೆ ಹೋಗಿದೆ. ಆದರೆ IT-BTಯಲ್ಲಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ವ್ಯಾಪ್ತಿಯಲ್ಲಿ ಯಾವ ಕೆಲಸ ಬರುತ್ತೆ ಅದನ್ನು ಸರಿಯಾಗಿ ಗಮನದಲ್ಲಿಟ್ಕೊಂಡು ಇದನ್ನು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅವ್ರು ಕೇಳ್ತಾರೋ ಬಿಡ್ತಾರೋ, ಆದರೆ ಬನ್ನಿ ನಮ್ಮಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳುವಂಥ ಮಾತುಗಳನ್ನು ಹೇಳಿ ಇದನ್ನು ಉಳಿಸ್ಕೊಳ್ಳೋ ಅಂಥ ವ್ಯವಸ್ಥೆ ಆಗಿರಬೇಕಾಗಿತ್ತು. ಆದರೆ ಆ ಪ್ರಾಜೆಕ್ಟ್ ಇವತ್ತು ಕೈ ಬಿಟ್ಟೋಗಿದೆ. ಕಲಬುರಗಿಯಲ್ಲಿ ಉಡಾನ್ ಯೋಜನೆಯಲ್ಲಿ ಮಾಡಿಕೊಟ್ಟಂತಹ ಏರ್ಪೋರ್ಟ್ ಇವತ್ತು ಸ್ಥಗಿತ ಆಗುವಂಥ ಸಮಯಕ್ಕೆ ಬಂದು ನಿಂತಿದೆ. ಅಂದರೆ ಇವ್ರದ್ದೆಲ್ಲ ಸ್ವಕ್ಷೇತ್ರಗಳಿದು, ಇವ್ರದ್ದೇ ಜಿಲ್ಲೆ. ಇದು ಹೇಗೂ ಇರಲಿ, ಈಗ RSSನ ವಿಷಯಕ್ಕೆ ಬರುವಾಗ ಇವರು ಕೊಟ್ಟಂಥ ಹೇಳಿಕೆಗಳು ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ನಿನ್ನೆ ಇವರು ಒಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾ RSS ಅನ್ನೋದು ಯಕಶ್ಚಿತ್ ಒಂದು NGO, ಆಫ್ಟರ್ ಆಲ್ ಒಂದು NGO ಅಂತ ಹೇಳ್ತಾರೆ. ಇತಿಹಾಸ ಗೊತ್ತಿಲ್ಲದೆ ಇದ್ದವರು ಅಂತ ಹೇಳ್ತಾರೆ. ಸಣ್ಣ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರೋರು ಅಂತ ಹೇಳ್ತಾರೆ. ಬ್ರೇನ್ ವಾಶ್ ಮಾಡೋರು ಅಂತ ಹೇಳ್ತಾರೆ. ಈತ ಹೇಳಿ ಕೇಳಿ ಒಬ್ಬ ಟ್ವೀಟ್ ಶೂರ್ ಆಗೋಗ್ಬಿಟ್ಟಿದ್ದಾನೆ. ಬರೀ ಟ್ವೀಟರಲ್ಲಿ ಈತ ಬರೀ ಟ್ವೀಟ್ ಮಾಡೋದು, RSSನ ಬಗ್ಗೆ ವಿಷದ ಬೀಜವನ್ನು ಬಿತ್ತತಕ್ಕಂಥದ್ದೇ ಈತನ ಕೆಲಸ ಆಗಿರ್ತಕ್ಕಂಥದ್ದು. ಯಾರು ಭಾರತೀಯರಾಗಿರ್ತಾರೋ ಅವರು RSSನ್ನು ಪ್ರೀತಿಸುತ್ತಾರೆ. ಐ ಲವ್ RSS ಅಂತ ಹೇಳಿದ್ರೆ, ಯಾರು ಐ ಲವ್ RSS ಅಂತ ಹೇಳ್ತಾರೋ ಅವರೆಲ್ಲರೂ ದೇಶದ್ರೋಹಿಗಳು ಅಂತ ಹೇಳುವಂಥ ರೀತಿಯಲ್ಲಿ ಈತ ಮಾತನ್ನು ಆಡ್ತಾ ಇರ್ತಕ್ಕಂಥದ್ದು. ಸಚಿವರು ಬೆಲೆ ಕೊಡಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಜನಮಾನಸಿಕತೆಯಲ್ಲಿ ಯಾವ ವಿಧವಾದಂಥ ಪ್ರೀತಿ ವಾತ್ಸಲ್ಯ RSSನ ಮೇಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇ ಆಗದೇ ಇರೋವಂಥ ಪ್ರಿಯಾಂಕಾ ಖರ್ಗೆ ಅವರನ್ನು ನಾವು ಸಚಿವರು ಅಂತ ಹೆಂಗ್ರಿ ಹೇಳೋದು?
ನೀವು RSSನ್ನು ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ನಡೆಸಬಾರ್ದು ಅಂತ ನಿರ್ಬಂಧ ಹಾಕಿದ್ರೆ ಇಲ್ಲಿ ಬೆದರ್ಕೊಂಡು ಕೂತ್ಕೊಳ್ಳೋರು ಯಾರೂ ಇಲ್ಲ. ನಿಮ್ಗೆ ಯಾವುದೋ ಒಂದು ಥ್ರೆಟ್ನಿಂಗ್ ಕಾಲ್ ಬಂದಿದೆ ಅಂತ ಹೇಳೋದಾದರೆ ನೀವು ಹೋಗಿ ದೂರನ್ನು ಕೊಡಬೇಕಾಗಿತ್ತು. ಆತ ಈಗ ಮಹಾರಾಷ್ಟ್ರದಿಂದ ಬಂದಿರೋ ಕರೆ ಅಂತ ಇವಾಗ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಗಳಿಂದ ಗೊತ್ತಾಗ್ತಾ ಇದೆ. ನೀವು ಆ ಟ್ವಿಟರಲ್ಲಿ ಏನು ಮಾಡಿದ್ದೀರಾ ಅದರಲ್ಲಿ ನೀವು ಬರೆದಿರುವಂಥ ವಿಷಯ ಎಲ್ರಿಗೂ ಮನಸ್ಸಿಗೆ ನೋವು ಉಂಟು ಮಾಡುತ್ತೆ. RSSನಲ್ಲಿ ಇಂಥದ್ದೇ ಸಂಸ್ಕಾರವನ್ನು ಬಿತ್ತುತ್ತಾರಾ? ಮೋಹನ್ ಭಾಗವತ್ರೆ ನೀವು ಇಂಥದ್ದನ್ನೇ ಹೇಳ್ಕೊಡ್ತೀರಾ ಅಂತೆಲ್ಲ ನೀವು ಮಾತುಗಳನ್ನು ಆಡ್ತಾಯಿದ್ದೀರಾ. ನೀವು RSSನ ಕುರಿತಾಗಿ ಎಷ್ಟಾದರೂ ಅಪಪ್ರಚಾರ ಮಾಡ್ಕೊಳ್ಳಿ, ಆದರೆ ನೀವು ಆ ನಂಬರನ್ನು ಬ್ಲರ್ ಮಾಡಿದ್ದೀರಾ. ನೀವು ಇವತ್ತು ಕಂಪ್ಲೇಂಟ್ ಆಗಿದೆ ಸ್ವಯಂ ಪ್ರೇರಿತವಾಗಿ. ಪಾಪ ನೀವು ಪ್ರಭಾವಿಗಳಲ್ವಾ, ಸಚಿವರು, ಪಾಪ ನಿಮ್ಮ ಮೇಲೆ ಏನಾದರೂ ಬಂದುಬಿಟ್ರೆ ಈಗ STPIನ ಒಬ್ಬ ಮಹಾನ್ ನಾಯಕ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಸಚಿವರಿಗೆ ಇಷ್ಟು ದೊಡ್ಡ ಮಟ್ಟದ ಥ್ರೆಟ್ನಿಂಗ್ ಕಾಲ್ಗಳು ಅಂದರೆ ಬೆದರಿಕೆ ಕರೆಗಳು ಬರುವಾಗ ಜನಸಾಮಾನ್ಯರಿಗೆ ಇನ್ನೆಷ್ಟು ಸಂಕಷ್ಟ ಎದುರಾಗ್ಬೋದು RSSನಿಂದ ಅನ್ನುವಂಥ ರೀತಿಯಲ್ಲಿ ಈತ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇರೋದು. ನಿಮಗೂ ಕೂಡ ಬೇಕಾಗಿರೋದು ಅದೇ ಅಲ್ವಾ? ಹಾಗಾಗಿ ಈಗ ಯಾರು ಮಹಾರಾಷ್ಟ್ರದ ಮೂಲದ ವ್ಯಕ್ತಿ ಏನು ಕರೆಯನ್ನು ಮಾಡಿದಾನೋ, ಪಾಪ ತಮಗೆ ಅವಾಚ್ಯ ಪದಗಳಿಂದ ಏನು ಬೈದಿದ್ದಾರೆ ಅಂತ ನೀವು ನಿಂದಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಆ ವ್ಯಕ್ತಿಯ ಮೇಲೆ ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕಾಗುತ್ತೋ ಆಗುತ್ತೆ. ಆದರೆ ನಾವಿಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಜನರು ನಿಮ್ಮನ್ನು ಆಯ್ಕೆ ಮಾಡಿ ನಿಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ಲಿಕ್ಕಾಗದೆ ಇವತ್ತು ಕೈಚಲ್ಲಿ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಾ. ಅದರ ಬಗ್ಗೆ ಯೋಚನೆಯನ್ನು ಮಾಡೋದು ಬಿಟ್ಟು RSSನ ಬೆನ್ನಿಂದೆ ಯಾಕೆ ಬಿದ್ದಿದ್ದೀರಾ? RSS ಇವತ್ತು ಏನು ರಾಷ್ಟ್ರ ಸೇವೆಯನ್ನು ಮಾಡ್ತಾ ಇದೆ ಅದರಲ್ಲಿ ತೊಡರುಗಾಲ ಹಾಕುವಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಾ? ಮತ್ತು ಇವಾಗ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೇ ಜಾಗದಲ್ಲಿ ಯಾವುದು RSSನ ಚಟುವಟಿಕೆಗಳು ನಡಿಬಾರ್ದು ಅಂತ ನೀವು ಹೇಳೋದಕ್ಕೆ ಪುಷ್ಟಿ ನೀಡುವಂತೆ CM ಅವ್ರೇನು ಹೇಳ್ತಾರೆ, ತಮಿಳುನಾಡು ಸರ್ಕಾರದ ವರದಿಯನ್ನು ತರಿಸ್ಕೊಂಡು ನಾವು ನೋಡ್ತೀವಿ, ಅದರ ಪ್ರಕಾರವಾಗಿ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದಲ್ಲಿ ಸ್ವಂತಿಕೆ ಅನ್ನೋದೇ ಇಲ್ವಾ ಅನ್ನೋಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಕರ್ನಾಟಕದ ಜನತೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದು ಅಂದರೆ, ಪಾಪ ನಿಮ್ಮದು ಒಂದು ವಿಶೇಷವಾದ ಸರ್ಕಾರ, ವಿಶೇಷವಾದಂಥ ಆಡಳಿತವನ್ನು ನಡೆಸ್ತೀರಾ ಅಂತ ಆಯ್ಕೆ ಮಾಡೋರಲ್ವಾ. ಅದಕ್ಕೆ ನೀವು ಇಂಥ ವಿಶೇಷವಾದ ಘೋಷಣೆಗಳನ್ನೇ ಮಾಡತಕ್ಕಂಥದ್ದು, ವಿಶೇಷವಾದ ನೀತಿಗಳನ್ನೇ ಜಾರಿಗೆ ತರೋದು ಅನ್ನೋದನ್ನು ಅವತ್ತು ಜನ ಮರೆತು ಬಿಟ್ಟಿದ್ರು ಅಂತ ಕಾಣುತ್ತೆ. ಹಾಗಾಗಿ ನೀವು ಏನೇ ನಿರ್ಧಾರ ಮಾಡೋದಾದರೂ ನಿಮ್ಮ ಸ್ವಂತಿಕೆಯಿಂದ ಮಾಡೋದನ್ನು ಕಲ್ತ್ಕೊಳ್ಳಿ ಅಂತ ನಾವು ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಬೋದು. ನೀವು ನಿರ್ಬಂಧವನ್ನು ಏರಿದಾಕ್ಷಣ RSSನ ಎಲ್ಲ ಕಾರ್ಯಚಟುವಟಿಕೆಗಳು ನಿಂತೋಗ್ತದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಮೂರ್ಖತನ. ಅದು ಯಾಕೆಂದರೆ RSSನ ಯಾವುದೇ ಕಾರ್ಯಚಟುವಟಿಕೆಗಳು ನಿಲ್ಲಲ್ಲ. ಅವು ಹೆಂಗೆ ನೀವು ಮುಂದುವರ್ಕೊಂಡು ಹೋಗ್ತಾ ಇದ್ವೋ ಅದೇ ರೀತಿಯಲ್ಲೇ ಮುಂದುವರ್ಕೊಂಡು ಹೋಗ್ತವೆ. ಇವತ್ತು ಹಣದ ಮೂಲವನ್ನು ನೀವೇನು ಕೆದಕಿದ್ದೀರಾ, RSSಗೆ ಎಲ್ಲಿಂದ ಬರುತ್ತೆ? ನಾನ್ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಿದೆ, ಇದು ನೋಂದಾಯಿತ ಸಂಸ್ಥೆ ಅಲ್ಲ. ನಿಮ್ಮ ಹಣದ ಮೂಲ ಎಲ್ಲಿಂದ ಬರುತ್ತೆ ಅಂತ ಸ್ವಾಮಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. RSS ನೋಂದಾಯಿತ ಸಂಸ್ಥೆ ಅಲ್ಲದೆ ಇರ್ಬೋದು, ಆದರೆ ಲಕ್ಷಾಂತರ ಸೇವಾ ಚಟುವಟಿಕೆಗಳನ್ನು ತನ್ನ ಅಂಗಸಂಸ್ಥೆಯ ಹೆಸರುಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಮಾಡುತ್ತೆ RSS. ಎಲ್ಲದಕ್ಕೂ ಲೆಕ್ಕಪತ್ರಗಳು ಉಂಟು. ಆಯಾ ಅಂಗಸಂಸ್ಥೆಗಳು ಟ್ಯಾಕ್ಸನ್ನು ಸಬ್ಮಿಟ್ ಮಾಡಿರ್ತವೆ. ನೀವು ವೆಬ್ಸೈಟ್ಗಳಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಬೇಕಾದರೆ ತನಿಖೆ ಮಾಡಿ, EDಗೆ ಕೊಟ್ಬಿಟ್ಟು ತನಿಖೆ ಮಾಡಿ. ಆದರೆ ನಿಮ್ಮಂಥ ಅಜ್ಞಾನ ಭರಿತರಾದವರು, ಗಾಜಿನ ಮನೆಗೆ ಕಲ್ಲೊಡೆಯೋ ಅಂಥವ್ರು ಇಲ್ಲಿ ಯೋಚನೆ ಮಾಡಿ. ಒಬ್ಬ ಸ್ವಯಂ ಸೇವಕ ಅಂದರೆ ಏನಂತ ಗೊತ್ತೇನ್ರಿ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಅವರೇ? ನೀವಿವತ್ತು RSSನ್ನು ಒಂದು ಏಕಶ್ಚಿತ್ NGO ಅಂತ ಕರೆಯೋ ಮಟ್ಟಕ್ಕೆ ನೀವು ಇವತ್ತು ಬಂದಿದ್ದೀರಾ ಅಂದರೆ 100 ವರ್ಷದ ಸಾಧನೆಯನ್ನು ಮಾಡಿರುವಂಥ RSS ಇವತ್ತು ನೀವು ಇವತ್ತು ಯಕಶ್ಚಿತ್ ಅಂತ ಕರೀತಿದ್ದೀರಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರ ಅಂಥದ್ದು ತೀರಾ ಕ್ಷಣಿಕವಾಗಿರುವಂಥ ಸಮಯ. ಅಂದರೆ ತೀರಾ ಕಡಿಮೆ ಸಮಯ, ನಿಮಗೆ 5 ವರ್ಷ ಮಾತ್ರ ನಾವು ನಿಮ್ಗೆ ಆಯ್ಕೆ ಮಾಡಿರೋದು. ಹಾಗಾಗಿ ನೀವು ಕೂಡ ಒಬ್ಬ ಯಕಶ್ಚಿತ್ ಜನಪ್ರತಿನಿಧಿ ಅನ್ನೋದನ್ನು ಮರಿಬೇಡಿ. ಯಾವತ್ತೂ ನೀವೇನು ಬೇಕಾದ್ರೂ ಆ್ಯಕ್ಷನ್ ಮಾಡಿ. ಯಾಕೆಂದರೆ ಸಂವಿಧಾನದ ಅನುಚ್ಛೇದ 14, 15, 25, 29 ಪ್ರಕಾರ ನಮ್ಮ ಧಾರ್ಮಿಕ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ, ನಮ್ಮ ಧಾರ್ಮಿಕ ಆಚರಣೆಗಳನ್ನು ಉಳಿಸ್ಕೊಳ್ಳಿಕ್ಕೆ, ಸಂಘಟನೆಗಳನ್ನು ಮಾಡಲಿಕ್ಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲದಕ್ಕೂ ಅಧಿಕಾರ ಇದೆ. ಅದರ ಅನ್ವಯ ಯಾರ್ಯಾರು ಕೋರ್ಟಿಗೆ ಹೋಗ್ತಾರೆ, ನ್ಯಾಯಾಲಯದ ಮೊರೆಯನ್ನು ಹೋಗ್ತಾರೆ, ಆ ನಿರ್ಬಂಧ ನೀವೇನಾಗ್ತಿರೋ ಅದನ್ನು ಸಡಿಲಗೊಳಿಸ್ತಾರೆ. ಆದರೆ ನೀವಿಲ್ಲಿ ಒಂದನ್ನು ಯೋಚನೆ ಮಾಡಿ, ಸರ್ಕಾರದ ಜಾಗಗಳಲ್ಲಿ ಇವತ್ತು ಏನು ನೀವು ನಿರ್ಬಂಧ ಮಾಡೋಕ್ಕೆ ಕೊಟ್ಟಿದ್ದೀರಾ, ಇದರಲ್ಲಿ RSSನ ಸ್ವಯಂ ಸೇವಕರು ಕೂಡ ತೆರಿಗೆಯನ್ನು ಕಟ್ಟಿರ್ತಾರೆ. ನಮ್ಮದು ಕೂಡ ಇದರಲ್ಲಿ ತೆರಿಗೆ ಇದೆ. ಎಷ್ಟು ಜನ ನಾನು ಕಟ್ಟಿಲ್ಲದೆ ಇರ್ಬೋದು, ಆದರೆ ಸಾಕಷ್ಟು ಜನ ಇವತ್ತು ಯಾರ್ಯಾರು ಇದ್ದಾರೆ
RSSನ ಸ್ವಯಂ ಸೇವಕರು, ಅವರು ಎಲ್ಲರೂ ತೆರಿಗೆಯನ್ನು ಪಾವತಿಯನ್ನು ಮಾಡಿರ್ತಾರೆ. ನೀವಿವತ್ತು RSS ಸಂಘಟನೆಯನ್ನು ತೊಗೊಂಡೋಗಿ ಏಕಾಏಕಿ ಒಂದು ರಾಜಕೀಯ ಪಕ್ಷ ಅಂತೇಳಿ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾಯಿದ್ರೆ ಅದು ಖಂಡಿತವಾಗೂ ತಪ್ಪು. ಯಾಕೆ ಅಂತೇಳಿದ್ರೆ RSS ಅಂತ ಹೇಳ್ತಕ್ಕಂಥದ್ದು ವ್ಯಕ್ತಿಯನ್ನು ನಿರ್ಮಾಣ ಮಾಡುತ್ತೆ. ವ್ಯಕ್ತಿಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಹೊರಹೊಮ್ಮಿದಂಥವ್ರು ಹೋಗಿ ಅವರ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೋ ಅದರಲ್ಲಿ ಅವರು ಮಂಚೂಣಿಗೆ ಹೋಗಿ ನಿಂತ್ಕೊತಾರೆ. ನಿಮಗೂ ಕೂಡ RSSನ ಒಂದು ಸಹಾಯ ಏನಾದರೂ ಬೇಕಾಗಿದ್ದರೆ ಪಾಪ ನೀವು ತುಂಬ ಉತ್ಸುಕರಾಗಿದ್ದೀರಲ್ಲ, ಹೋಗ್ರಿ ಮೋಹನ್ ಭಾಗವತರಿಗೆ ಒಂದು ಸರಸಂಚಾಲಕರಿಗೊಂದು ಪತ್ರವನ್ನು ಬರೀರಿ, ನಮಗೂ ಕೂಡ ಸಂಘಟನಾ ಕಾರ್ಯದರ್ಶಿಗಳನ್ನ ಕೊಡಿ, ನಾವು ಕೂಡ BJP ಅಂತ ಒಂದು ಸಶಕ್ತವಾದಂಥ ಪಕ್ಷವನ್ನು ನಿರ್ಮಾಣ ಮಾಡ್ತೀವಿ ಅಂತ. ಆವಾಗ ಅವ್ರು ಯೋಚನೆ ಏನು ಮಾಡ್ತಾರೆ, ಸರಸಂಚಾಲಕರು ನಿಮಗೆ ಪಕ್ಷ ಸಂಘಟಕರನ್ನ ಕೊಡಬೇಕಾ ಕೊಡಬಾರ್ದ ಅಂತ. ಯಾಕೆ ಅಂದರೆ ನೀವು ರಾಷ್ಟ್ರೀಯ ವಿಚಾರಧಾರೆಯನ್ನು ಒಪ್ಪಿಕೊಂಡಾಗ ಮಾತ್ರ ಪಕ್ಷ ಸಂಘಟಕರನ್ನ ಕೊಡಲಾಗುತ್ತೆ. ಈ ವಿಷಯ 2-3 ವರ್ಷದ ಹಿಂದೆನೇ ಹೇಳಿದರು, ಆದರೆ ಇದೆಲ್ಲ ನಿಮ್ಮ ತಲೆಗೆ ಹೋಗದೇ ಇರೋವಂಥ ವಿಚಾರ. ನೀವಿವತ್ತು ಅಧಿಕಾರ ಕೈಯಲ್ಲಿದೆ, ಅಧಿಕಾರದ ಅಮಲು ನೆತ್ತಿಗೊತ್ತಿದೆ, ಬಹುಮತದ ಸರ್ಕಾರ ಇದೆ ಅಂತ ಹೇಳುವಂಥ ಏಕಮೇವ ಉದ್ದೇಶ ಇಟ್ಕೊಂಡು ಇವತ್ತು RSS ನಡೆಸ್ತಕ್ಕಂತಹ ಒಂದು ಶಾಖೆಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಹೊರಟಿದ್ದೀರಾ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಏನು, ನಾನು ನಿರ್ಬಂಧ ಹಾಕ್ಬಿಡಿ, ನಿಷೇಧ ಮಾಡಿಬಿಡಿ ಅಂತ ಹೇಳಿಲ್ಲ ಅಂತ ಹೇಳ್ತೀರಾ ನೀವು. ಪ್ರಕಾಶ್ ರೈ ಅವ್ರು ಏನು ಹೇಳ್ತಿದ್ದಾರೆ, ಈ ಕತ್ತೆಗಾಗಿರೋ ವಯಸ್ಸಾಗಿದೆ ಈ ಸಂಘಟನೆಗೆ ಅಂತ ಹೇಳುವಂಥ ಮಾತುಗಳನ್ನು ಈತ ಹೇಳ್ತಾನೆ. ಇಷ್ಟು ದಿನ ಈತ ಗುಪ್ತಗಾಮಿನಿ ಆಗೋಗಿದ್ದ, ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಆದರೆ ಇವತ್ತು ಬಂದ್ಬಿಟ್ಟು ಕತ್ತೆಗಾಗಿರೋ ವಯಸ್ಸಾಗಿದೆ RSSಗೆ, ಇನ್ನೂ ಬುದ್ಧಿ ಬರಲಿಲ್ಲ ಅಂತ ಹೇಳುವಂಥ ಮಾತುಗಳನ್ನು ಈತ ಆಡ್ತಾನೆ. ಈತ ಕೂಡ ಒಬ್ಬ ಹಿಂದೂ ಅಂತ ಹೇಳ್ತಾನೆ. ಆದರೆ ನೀವೆಲ್ಲರೂ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು RSSನ ದಮನಕಾರಿ ಧೋರಣೆ ಏನು ಇವರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ, ಇದು ಯಾವುದೇ ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆ ಅಂತೇಳಿದ್ರೆ ಸೇವಾದಳ ಅನ್ನುವಂಥ ಕಾಂಗ್ರೆಸ್ನ ಒಂದು ಅಂಗಸಂಸ್ಥೆ ಇತ್ತು, ಅದ್ರ ಕತೆ ಏನಾಯಿತು ಅಂತ ಇವತ್ತು ಕಾಂಗ್ರೆಸ್ಸಿಗರು ಉತ್ತರ ಹೇಳಬೇಕು. ಯಾವ ಸಾಧನೆಯನ್ನು ಸೇವಾದಳ ಮೆರೆದಿತ್ತು ಅನ್ನೋದಕ್ಕೆ ಉತ್ತರ ಹೇಳಬೇಕು. ಅದನ್ನು ಬಿಟ್ಟು ನಾವು ಶಾಖೆಗಳನ್ನ ಮಾಡ್ತೀವಿ ಅಂತ ಹೊರಟಿದ್ರಲ್ಲ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಜವಾಹರ ಬಾಲ ಮಂಚ್ ಅಂತ ಮಾಡೋಕ್ಕೆ ಹೊರಟಿದ್ರಲ್ಲ, ಒಂದಾದರೂ ಶಾಖೆ ನಡೀತೇನ್ರಿ ಪ್ರಿಯಾಂಕ ಖರ್ಗೆ ಅವರೇ. ಹಾಗಾಗಿ ನೀವು ಏನು ಮಾಡಬೇಕೋ ಅದನ್ನು ಮಾಡಿ, ಅದನ್ನು ಬಿಟ್ಬಿಟ್ಟು ಈ ರೀತಿ ನಿಂದಿಸೋದು ಇದೆಲ್ಲ ಮಾಡೋದಕ್ಕೆ ಬರಬೇಡಿ. ಈಗ 2002ನೇ ಇಸ್ವಿವರೆಗೂ ಧ್ವಜವನ್ನೇ ಹಾರಿಸಲಿಲ್ಲ, ರಾಷ್ಟ್ರಧ್ವಜವನ್ನು ಅಂತೆಲ್ಲ ನೀವು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಾ. ಧ್ವಜ ಸಂಹಿತೆ ಅನ್ನೋದು ಜಾರಿಯಲ್ಲಿತ್ತು ದೇಶದಲ್ಲಿ. ಯಾರೇ ಒಂದು ಸಂಸ್ಥೆ ಆಗಲಿ ಮತ್ತು ಮನೆಗಳ ಮೇಲೆ ಆಗಲಿ ಧ್ವಜವನ್ನು ಹಾರಿಸುವಂಥ ಒಂದು ಪರಿಪಾಠ ಇರಲಿಲ್ಲ. ಸರ್ಕಾರಿ ಕಚೇರಿಗಳು ಮಾತ್ರ ಮತ್ತು ನಿರ್ದಿಷ್ಟ ವ್ಯಕ್ತಿಗಳು, ಅಂದರೆ ರಾಜಕೀಯದಲ್ಲಿರೋವಂಥ ವ್ಯಕ್ತಿಗಳು, ಇವರು ಮಾತ್ರ ಧ್ವಜವನ್ನು ಹಾರಿಸುವಂಥ ಧ್ವಜ ಸಂಹಿತೆ ಜಾರಿಯಲ್ಲಿದ್ದಿದ್ದು. 2000 ಇಸ್ವಿಯ ನಂತರದಲ್ಲಿ ಧ್ವಜ ಸಂಹಿತೆ ಇವಾಗ ಬಂದಿರತಕ್ಕಂಥದ್ದು. ಹಾಗಾಗಿ ನೀವು RSS ಎಲ್ಲೂ ರಾಷ್ಟ್ರಧ್ವಜಕ್ಕೆ ಬೆಲೆಯನ್ನೇ ಕೊಡಲ್ಲ ಅಂತ ಯಾವತ್ತೂ ಹೇಳಕ್ಕೆ ಹೋಗಬೇಡಿ. ಸ್ವತಃ ಹೆಡ್ಗೇವಾರ್ ಅವರೇ ಒಂದೇ ಮಾತರಂನ ಶಾಲೆಯ ತರಗತಿಯಲ್ಲಿ ಹೇಳಿದ್ದಕ್ಕೋಸ್ಕರನೇ ಅವ್ರನ್ನ ಸ್ಕೂಲ್ನಿಂದ ಡಿಬಾರ್ ಮಾಡಲಾಗುತ್ತೆ ಅಂಥ ಪರಿಸ್ಥಿತಿ. ಮೊಟ್ಟ ಮೊದಲನೇದಾಗಿ ನೀವು ನೆನ್ಪಿಟ್ಕೊಳ್ಳಿ, ನೀವತ್ತು ನಾವು ಗಾಂಧಿವಾದವನ್ನು ಸಮರ್ಥನೆ ಮಾಡೋರು ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ, ಗಾಂಧೀಜಿಯವರ ಒಂದು ಮಾತನ್ನಾದರೂ ಕಾಂಗ್ರೆಸ್ ಪಕ್ಷ ನೆರವೇರಿಸಿದರೆ ನಾನು ಇಲ್ಲೇ ಸಲಾಮ್ ಹೊಡಿತೀನಿ ಕಾಂಗ್ರೆಸ್ಗೆ. ಗಾಂಧೀಜಿಯವರ ಮೊಟ್ಟ ಮೊದಲನೇ ಮಾತು ಏನಾಗಿತ್ತು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಹೋರಾಟಕ್ಕಷ್ಟೇ ಕಾಂಗ್ರೆಸ್ ಸೀಮಿತ ಆಗಿರ್ತಕ್ಕಂಥದ್ದು, ಸ್ವತಂತ್ರ ಬಂದಂಥ ತತ್ಕ್ಷಣದಲ್ಲಿ ಕಾಂಗ್ರೆಸ್ಸನ್ನು ಬರ್ಖಾಸ್ ಮಾಡಬೇಕು ಅಂತ ಹೇಳಿದರು, ಅಂದರೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದರು. ತಾಕತ್ತಿದೆಯೇನ್ರಿ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ನ ವಿಸರ್ಜನೆ ಮಾಡೋದಕ್ಕೆ? ಅವರ ಮಾತುಗಳಿಗೆ ಪುಷ್ಟಿ ಕೊಡಬೇಕು ಅನ್ನೋದಾದರೆ, ಗಾಂಧೀಜಿಯವರು ಹೇಳ್ದಂತೆ ನಡ್ಕೊಬೇಕಾಗಿತ್ತು ಅನ್ನೋದಾಗಿದ್ದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಬೇಕಾಯಿತು. ಆದರೆ ದೇಶದ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೀವು ಮಂಚೂಣಿಯಲ್ಲಿ ಇಟ್ಕೊಂಡ್ರಿ, ನಿಮ್ಮ ಪಕ್ಷವನ್ನು ಬೆಳೆಸ್ಕೊಂಡ್ರಿ, ನಿಮ್ಮ ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸವನ್ನು ಮಾಡ್ತಾರೋ, ನಿಮ್ಮ ಪಕ್ಷ ಮಾಡುವಂಥ ತಪ್ಪುಗಳನ್ನು ಯಾರು ಎತ್ತಿ ಹೇಳ್ತಾರೋ ಅವರನ್ನು ಕಟ್ಟಿ ಹಾಕುವಂಥ ಕೆಲಸ ಮಾಡಿದ್ರಿ. ಆದರೂ ಕೂಡ RSS ಸಶಕ್ತವಾಗಿ ಬೆಳೆದು ಬಂತು. ಎಲ್ಲ ವಿರೋಧಗಳ ಮಧ್ಯೆ ಇವತ್ತು ಬೃಹತ್ ವಟವೃಕ್ಷವಾಗಿ ಬೆಳೆದು ನಿಂತಿದೆ. ನೀವೇನಾದರೂ ನಿಷೇಧ, ಈ ನಿರ್ಬಂಧ ಇದೆಲ್ಲ ಅದು ಎಳೆ ಮಕ್ಕಳ ಆಟ. ನೀವೇನಾದರೂ ಕತ್ತರಿಸಿದ್ರೆ ಯಾವುದೋ ಒಂದು ರಂಬೆ ಕೊಂಬೆಯ ಒಂದು ಸಣ್ಣ ಬೇರುಗಳನ್ನು ಕತ್ತರಿಸ್ಬೋದೇ ಹೊರತು RSS ತುಂಬ ಆಳವಾಗಿ ಬೇರನ್ನು ಬಿಟ್ಟಿರುವಂಥ ಒಂದು ರಾಷ್ಟ್ರಪ್ರೇಮಿ, ಧರ್ಮಪ್ರೇಮಿ ಸಂಘಟನೆ. ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧವಾಗಿರುವಂಥ ಒಂದು ಮಹಾನ್ ಸಂಘಟನೆ. ಅದನ್ನು ನೀವು ಯಾವತ್ತೂ ನಿರ್ಬಂಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಗಣವೇಷ ಇದ್ರೂ ಸ್ವಯಂ ಸೇವಕನೇ, ಗಣವೇಷ ಇಲ್ಲದೇ ಇದ್ದರೂ ಸ್ವಯಂ ಸೇವಕನೇ ಅನ್ನೋದನ್ನು ನೀವು ಮನಸ್ಸಿನಲ್ಲಿ ನೆನ್ಪಿಟ್ಕೊಳ್ಳಿ. ಆದರೆ ಯಾವುದೋ ವ್ಯಕ್ತಿ ನಿಮ್ಮನ್ನು ಇವತ್ತು ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ,
ಅದಕ್ಕೆ ಕ್ಷಮೆ ಇರಲಿ. ಆತ ಯಾರೋ ಏನೋ ಗೊತ್ತಿಲ್ಲ, ಇನ್ನೂ ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದ್ಮೇಲೆ ಅವನಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ಬೇಕಾಗುತ್ತೋ ಆಗಲಿ. ಆದರೆ RSSನಲ್ಲಿ ಕೂಡ ಯಾರು ನೀವು ಹೇಳಿದಂತೆ ಇಂಥ ಅವಾಚ್ಯ ಪದಗಳಿಂದ ಬೈರಿ ಅಂತ ಯಾರನ್ನು ಹೇಳ್ಕೊಡಲ್ಲ. ಅದು ಆತನ ಆಕ್ರೋಶ ಇರುತ್ತೆ. ಅವನು ಮಾತಾಡಿದ್ದಾನೆ, ಅದಕ್ಕೆ ನ್ಯಾಯಾಲಯ ಏನು ನಿರ್ಧಾರವನ್ನು ಕೊಡುತ್ತೋ ಅದನ್ನು ನಾವು ಸ್ವೀಕಾರ ಮಾಡ್ತಾರೆ, ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದನ್ನು ನಾವು ನೋಡಬೇಕು, ಆ ವ್ಯಕ್ತಿ ಯಾರೋ ಮಹಾರಾಷ್ಟ್ರ ಮೂಲದವನು ಅಂತ ಗೊತ್ತಾಗ್ತಾ ಇದೆ. ಈಗ ಈ ರೀತಿ ಇಬ್ಬರ ಮಧ್ಯದಲ್ಲಿ ಮೂರನೇ ಒಂದು ಲಾಭ ತೊಗೊಳ್ಳಲ್ಲ ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ? RSSಗೂ ಕಾಂಗ್ರೆಸ್ಗೂ ಮಧ್ಯೆ ಈಗ ತಿಕ್ಕಾಟ ನಡೀತಿದೆ. ಅದ್ರ ಮಧ್ಯದಲ್ಲಿ ನಾನೊಂದಷ್ಟು ಅವಾಚ್ಯ ಪದಗಳನ್ನು ಬೈದುಬಿಟ್ಟು ಈ ಒಂದು ತಿಕ್ಕಾಟವನ್ನು ಇನ್ನೂ ತಾರಕಕ್ಕೇರಿಸೋಣ ಅಂತ ಯಾರಾದರೂ ಪ್ರಯತ್ನ ಪಟ್ಟಿದ್ರೂ ಕೂಡ ಇರ್ಬೋದಲ್ಲ. ಅಂತಾರಾಷ್ಟ್ರೀಯ ಕರೆಗಳಲ್ಲಿ ಯಾರು ಬೇಕಾದ್ರೂ ಷಡ್ಯಂತ್ರವನ್ನು ಮಾಡ್ಬೋದಲ್ಲ. ಅದೆಲ್ಲ ತನಿಖೆಯ ಮುಖಾಂತರ ಹೊರಗಡೆ ಬರಬೇಕಾಗಿರುವಂಥ ವಿಷಯ. ಹಾಗಾಗಿ ನಾವೇನಾದರೂ ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ಸಣ್ಣ ವಿಡಿಯೋವನ್ನು ಮಾಡ್ರೇ ಸಾವಿರಾರು ಕಾಮೆಂಟ್ಗಳಾಗ್ತಾರೆ ನಿಮ್ಮ ಸಮರ್ಥಕರು. ಅವ್ರು ಹೇಳಿರುವಂಥ ಒಂದೊಂದು ಭಾಷೆನ ಹೇಳ್ಬಿಟ್ರೆ ನಾವು ಕೂಡ ಕೇಳ್ಬೋದಲ್ಲ, ಕಾಂಗ್ರೆಸ್ಸಲ್ಲಿ ಏನಾದರೂ ಈ ರೀತಿಯಾಗಿ ಹೇಳ್ಕೊಡ್ತಾರ ಅಂತ. ಅದೆಲ್ಲ ವಿಷಯ ಹೇಗೂ ಇರಲಿ, ನಿಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನೀವು ಇದನ್ನು ಮಾಡಿ, ನಿರ್ವಹಿಸಿ ಜವಾಬ್ದಾರಿಯಿಂದ. ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗೂಗಲ್ ಇವತ್ತು ಆಚೆ ಹೋಗಿದ್ರಿಂದ 30,000 ಉದ್ಯೋಗಗಳು ನಷ್ಟ ಆಗ್ತವೆ. ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 30,000 ಉದ್ಯೋಗಗಳು ಸೃಷ್ಟಿಯಾಗ್ತಾಯಿತ್ತು ಅಂತ ಹೇಳ್ತಿದ್ದಾರೆ ಗೂಗಲ್ ಅವರು. ಹಾಗಾಗಿ ನೀವು ಆ ಒಂದು ಪ್ರಾಜೆಕ್ಟನ್ನು ಇಲ್ಲೇ ಉಳಿಸ್ಕೊಂಡಿದ್ದಿದ್ರೆ ಇವತ್ತು ಪಾಪ ನೀವು ಗ್ಯಾರಂಟಿ ಹೇಳಿದಿರಲ್ಲ, ನಿರುದ್ಯೋಗ ಭತ್ಯೆ ಕೊಡ್ತೀವಿ ಯುವಕರಿಗೆ ಅಂತ. ಅದು ನಿಮ್ಮ ಸರ್ಕಾರದ ಜಾರಿಗೆ ಬಂದ ಮೇಲೆ ಯಾರ್ಯಾರು ಆಯ್ಕೆ ಆಗಿದ್ದಾರೋ ಅವ್ರಿಗೆ ಮಾತ್ರ. ಹಿಂದ್ಗಡೆ ಇದ್ದವ್ರು ಪಾಪ ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ನಿಂತ್ಕೊಬೇಕು, ಹೊಟ್ಟೆ ಮೇಲೆ ತಲೆ ಮೇಲೆ 2 ಕಡೆ ತಣ್ಣೀರು ಬಟ್ಟೆ ಹಾಕ್ಕೋಬೇಕು. ಯಾಕೆಂದರೆ ಅದು ಹಿಂದಿನ ಸರ್ಕಾರದಲ್ಲಿ ಯಾರು ಪದವೀಧರರಾಗಿದ್ದಾರೋ ಅವ್ರ ಲೆಕ್ಕಕ್ಕಿಲ್ಲ ನಿಮಗೆ. ನಿಮ್ಮ ಸರ್ಕಾರ ಬಂದ ಮೇಲೆ ಯಾರು ಆಯ್ಕೆ ಆಗಿರ್ತಾರೋ ಅವ್ರು ಮಾತ್ರ ಲೆಕ್ಕ ನಿಮಗೆ. ಹಾಗಾಗಿ ಆ ಪ್ರಾಜೆಕ್ಟ್ ಉಳಿಸ್ಕೊಂಡಿದ್ರೆ ಅವ್ರಿಗೆಲ್ಲ ನೀವು ಪಾಪ ಇವತ್ತು 3,000 ರೂಪಾಯಿ ಭತ್ಯೆ ಕೊಡ್ತಿದ್ದೀರಲ್ಲ, ಅದ್ರ ಬದಲು ಅವ್ರು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ತಾ ಇದ್ರು. ಅಂಥ ಕೆಲಸಗಳನ್ನ ನೀವು ಮಾಡಬೇಕು. ಮತ್ತು ಕೇವಲ ನೀವು ಇವತ್ತು RSSನ ಬಗ್ಗೆ ಕೆಂಗಣ್ಣನ್ನು ಬೀರ್ತಾ ಇದ್ದೀರಲ್ಲ, ರೌದ್ರ ಪ್ರತಾಪವನ್ನು ತೋರ್ತಾ ಇದ್ದೀರಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಸಿಗದೆ ಯಾವುದೋ ಒಂದು ವಿಷಯ ಸಿಕ್ಬಿಡ್ತು, ಇದನ್ನೇ ಹಿಡ್ಕೊಂಡು ಊರೆಲ್ಲ ಸಾರುವೆ ಡಂಗೂರ ಅಂತ ಡಂಗೂರ ಸಾರ್ಕೊಂಬರೋ ಅಂಥ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ. ನೀವು ಇಷ್ಟೊಂದು ಶಿಸ್ತುಬದ್ಧವಾಗಿ ನಡ್ಕೊಬೇಕು ಅನ್ನೋದಾದರೆ ಎಲ್ಲೆಲ್ಲಿ ಸರ್ಕಾರಿ ಆಸ್ತಿಗಳು ಒತ್ತುವರಿಯಾಗಿದೆಯಲ್ಲ ಅದನ್ನೆಲ್ಲ ತೆರವು ಮಾಡಿರಿ. ಅದು ಬಿಟ್ಬಿಟ್ಟು ಹಿಂದೂ ದೇವಾಲಯಗಳನ್ನ ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀರಾ, ಮತ್ತು ಸಂಸ್ಕೃತದ ದೇವಭಾಷೆಯನ್ನು ಸರ್ಕಾರದ ಅಧೀನದಲ್ಲಿ ಇಟ್ಕೊಂಡಿದ್ದೀರಾ, ಹಿಂದೂ ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆ ಹೆಸರಲ್ಲಿ ಇಟ್ಕೊಂಡಿದ್ದೀರಾ, ಮತ್ತು ಹಿಂದೂ ದೇವಾಲಯಗಳಿಂದ ಬರ್ತಕ್ಕಂಥ ಏನು ಆದಾಯ ಇದೆ ಅದನ್ನು ಸರ್ಕಾರದ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ. ಹಿಂದೂಗಳು ಎಲ್ಲೂ ಕೂಡ ಧರ್ಮ ಶಿಕ್ಷಣವನ್ನು ಕೊಡಲಿಕ್ಕಾಗದೇ ಇರುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇಟ್ಕೊಂಡಿದ್ದೀರಾ. ಎಲ್ಲ ಮಾಡಿದ್ದು ನಿಮ್ಮ ಕಾಂಗ್ರೆಸ್ಸೇ. ಹಾಗಾಗಿ ನಮ್ಮ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಕೈಯಲ್ಲಿದ್ದಿದ್ದರೆ ನಾವಿವತ್ತು ನಿಮ್ಮ ಸರ್ಕಾರಿ ಜಾಗಗಳಿಗೆ ದೊಂಬಾಲು ಬೀಳಬೇಕಾಗಿದ್ದು, ಸರ್ಕಾರಿ ಜಾಗಗಳಲ್ಲಿ RSSನ ಚಟುವಟಿಕೆ ಮಾಡಬೇಕಾಗಿರುವಂಥ ಪ್ರಮೇಯವೇ ಬರ್ತಿರಲಿಲ್ಲ. ಅದು ಹೇಗೂ ಇರಲಿ. ಆದರೆ ಇವತ್ತು ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ, ಸಂಸ್ಕಾರಹೀನರಾಗಿ ಮಾತಾಡ್ತಾರೆ, ಕೆಟ್ಟ ನಿಂದನೆಯ ಪದಗಳನ್ನು ಬಳಸ್ತಾರೆ. ಮೋದಿಯವರು ಭಾಗವತ್ರವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ಬೇಜಾರು ಮಾಡ್ಕೊತಾರೆ, ನಮಗೇನು ತಾಯಿ ತಂದೆ ಇಲ್ವಾ, ನಮಗೇನು ಕುಟುಂಬ ಇಲ್ಲ ಅಂತ ನೀವು ಇವತ್ತು ಹೇಳ್ತಾ ಇದ್ದೀರಾ. ಆದರೆ ನೀವು ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು ಪ್ರಿಯಾಂಕಾ ಖರ್ಗೆ ಅವರೇ, ನೀವಿವತ್ತು ಈ ರೀತಿಯಾಗಿ ಹಿಂದೂಗಳನ್ನು, ಅಂದರೆ RSS ಅಂದರೆ ಹಿಂದುತ್ವಕ್ಕೋಸ್ಕರನೇ ಕಟಿಬದ್ಧವಾಗಿರ್ತಕ್ಕಂಥದ್ದು. ಧರ್ಮ ರಕ್ಷಣಾರ್ಥಂ ಇದಂ ಶರೀರಂ ಅಂತ ಪ್ರತಿಯೊಬ್ಬ ಹಿಂದೂನು ಪಣ ತೊಟ್ಟು ನಿಂತ್ಕೊಳ್ತಾನೆ. ಹಾಗಾಗಿ ನೀವಿವತ್ತು ಕೇವಲ RSSನ್ನು ಜರಿಯೋ ಮೂಲಕ ಸ್ವಾಭಿಮಾನಿ ಹಿಂದೂ ಸಮಾಜವನ್ನು ಕೆಣಕ್ತಾ ಇದ್ದೀರಾ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಆದರೆ ನಿಮ್ಮಿಂದ ಬರೋವಂಥ ಉತ್ತರ ಏನು, RSSಲ್ಲಿರೋರು ಮಾತ್ರನೇ ಹಿಂದೂಗಳ ಅಂತ ನೀವು ಹೇಳ್ತೀರಾ, ಅದನ್ನು ಬಿಟ್ಟಾಕಿ. ಆದರೆ ಯಾವತ್ತು ಸ್ವಧರ್ಮೀಯರನ್ನು ನಿಂದನೆ ಮಾಡೋದನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ಆದರೆ ನೀವು ಇವತ್ತು ನಮಗೆ ಯಾವ ರೀತಿಯಾದ ಗಿಣಿಪಾಠವನ್ನು ಹೇಳ್ತಾ ಇದ್ದೀರಾ, ಅದೇ ರೀತಿಯಾದ ಗಿಣಿಪಾಠವನ್ನು ನಿಮ್ಮ ಪ್ರೀತಿ ಪಾತ್ರರಿದ್ದಾರಲ್ಲ, ನಿಮ್ಮ ಮತಬುಟ್ಟಿ ಇದೆಯಲ್ಲ, ಆ ಮತಬುಟ್ಟಿಗೂ ಹೇಳ್ತೀರಾ. ಅವ್ರು ಮಾಡೋವಂಥ ಎಲ್ಲ ಅನಾಚಾರಗಳು, ಕುತಂತ್ರಗಳು, ಅದ್ರ ಬಗ್ಗೆ ನೀವು ಮಾತಾಡ್ತೀರಾ. ಎಷ್ಟು ಭಯೋತ್ಪಾದನಾ ಕೃತ್ಯಗಳು ನಡೆದಿದೆ ಈ ದೇಶದಲ್ಲಿ. ಯಾರಾದರೂ ಒಬ್ಬರು ಖಂಡಿಸಿದ್ದೀರಾ? ಕಾಂಗ್ರೆಸ್ ನಾಯಕರು ಖಂಡಿಸ್ತೀರೇನ್ರಿ? ಕುಕ್ಕರ್ ಬಾಂಬನ್ನ ಬ್ಲಾಸ್ಟ್ ಮಾಡಿದ್ರು, ಅವಾಗೇನಂದ್ರಿ, ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳೋರು. ಏನು ಇವತ್ತು DK ಶಿವಕುಮಾರ್ ಅವ್ರು ಕೊಡ್ತಾ ಇರೋವಂಥ ಸಮರ್ಥನೆ ಏನು, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅಂತೆ. ಯಾರು ಪ್ರಬಲರಾಗಿರ್ತಾರೋ ಅವ್ರಿಗೆ ಜಾಸ್ತಿ ವಿರೋಧಿಗಳಿರ್ತಾರಂತೆ.
RSS ಯಾರನ್ನೂ ವಿರೋಧ ಮಾಡೋಂಥ ಕೆಲ್ಸಕ್ಕೆ ಹೋಗಿಲ್ಲ, ಹಿಂದೂ ಸಮಾಜ ಯಾರನ್ನೂ ವಿರೋಧ ಮಾಡೋಂಥ ಕೆಲ್ಸಕ್ಕೆ ಹೋಗಿಲ್ಲ. ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಬೋದಷ್ಟೇ. ಹಾಗಾಗಿ ನೀವು ಇವತ್ತು ಇಷ್ಟು ಶಿಸ್ತುಬದ್ಧವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದಾದರೆ ಎಲ್ಲ ಸರ್ಕಾರಿ ಒತ್ತುವರಿಗಳಾಗಿದೆ ಎಲ್ಲ ಜಾಗಗಳು ಅದನ್ನೆಲ್ಲದನ್ನು ತೆರವು ಮಾಡಿಸಿ ನೀವು, ಆವಾಗ ನಿಮ್ಮನ್ನು ಒಪ್ಪೋಣ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರೇ, ದಯವಿಟ್ಟು ನಿಮ್ಮ ಇತಿಮಿತಿಗಳಲ್ಲಿ ನೀವು ಮಾತಾಡೋದನ್ನು ಕಲ್ತ್ಕೊಳ್ಳಿ. ಆಕ್ರೋಶಭರಿತವಾದ ನುಡಿಗಳಿಗೆ ನ್ಯಾಯಾಲಯ ಏನು ಶಿಕ್ಷೆಯನ್ನು ಕೊಡುತ್ತೋ ಅದನ್ನು ಅವನು ಅನುಭವಿಸ್ಕೋತಾನೆ. ಯಾವನು ಹೇಳಿದಾರೋ ಅವನು ಸಂಸ್ಕಾರಹೀನ, ಅವನು ಆ ಥರ ಮಾತಾಡಿದರೆ ಅವನು ಅನುಭವಿಸ್ಕೊಳ್ತಾನೆ. ಆದರೆ ಸಂಸ್ಕಾರಹೀನ ಕೃತ್ಯಗಳನ್ನು ಮಾಡ್ತೀಯಾರಲ್ಲ ಅಂಥವ್ರಿಗೆಲ್ಲ ನೀವು ಇವತ್ತು ಏನು ಹೇಳಲಿಕ್ಕೆ ಬಯಸ್ತೀರಾ ಅನ್ನುವಂಥ ಪ್ರಶ್ನೆನ ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.